ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿಯ ಆರೋಗ್ಯದ ಸ್ಥಿತಿ ಸ್ಥಿರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಚಿಕಿತ್ಸೆ ಪಡಿತಾ ಇದ್ದಾರೆ. ಗುರುವಾರ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಉಸಿರಾಟದ ಸಮಸ್ಯೆ ಇತ್ತು. ಉಸಿರಾಟದ ತೊಂದರೆಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಚೆನ್ನಮ್ಮ ಆರೋಗ್ಯ ಸ್ಥಿತಿ ಸುಧಾರಿಸುತ್ತಿದೆ. ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ. ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಆಗಿರುವಂತಹ ಸತ್ಯನಾರಾಯಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ. ಇದೇ ಉಸಿರಾಟದ ಸಮಸ್ಯೆಯಿಂದಾಗಿ ಅವರನ್ನ ಅಡ್ಮಿಟ್ ಮಾಡಲಾಗಿರೋದು. ಚೆನ್ನಮ್ಮನವರ ಶ್ವಾಸಕೋಶದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡೋದು ಬೇಡ. ಚೆನ್ನಮ್ಮ ಕುಟುಂಬಸ್ಥರು ಕೂಡ ನಮ್ಮೊಂದಿಗೆ ಸ್ಪಂದಿಸುತ್ತಿದ್ದಾರೆ ಅಂತ ಮಣಿಪಾಲ್ನ ಆಸ್ಪತ್ರೆಯ ಡಾಕ್ಟರ್ ಸತ್ಯನಾರಾಯಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರ ಆರೋಗ್ಯದಲ್ಲಿ ಸ್ಥಿರತೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಯಾವುದೇ ಊಹಾಪೋಹ, ಆರೋಗ್ಯದಲ್ಲಿ ಏರುಪೇರು, ಕ್ರಿಟಿಕಲ್ ಕಂಡೀಷನ್ ಇದ್ಯಾವುದು ಸುದ್ದಿಗೂ ಕೂಡ ಕಿವಿಗೊಡಬೇಡಿ. ಅವರು ರಿಕವರಿ ಆಗ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಅವರ ಲಂಗ್ಸ್ನಲ್ಲಿ, ಶ್ವಾಸಕೋಶದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಅದರಿಗೆ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸತತವಾಗಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಅವರ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅಂತ ಡಾಕ್ಟರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ನಿನ್ನೆ ಭವಾನಿ ರೇವಣ್ಣ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಅತ್ತೆಯ ಆರೋಗ್ಯವನ್ನು ವಿಚಾರಿಸಿ ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸಿದ. ಅದರ ಜೊತೆಗೆ ನಿನ್ನೆ ಎಚ್.ಡಿ. ದೇವೇಗೌಡರು ಕೂಡ ಭೇಟಿಯನ್ನು ಕೊಟ್ಟಿದ್ರು. ಅವರು ಕೂಡ ಕಣ್ಣಲ್ಲಿ ನೀರು ಕೂಡ ಬಂದಿತ್ತು. ಅಂದರೆ ಪತ್ನಿ ಆರೋಗ್ಯದಲ್ಲಿ ಉಸಿರಾಟದ ಸಮಸ್ಯೆ ಬಿಟ್ಟರೆ ಮತ್ತು ಯಾವುದೂ ಕೂಡ ಸಮಸ್ಯೆ ಇಲ್ಲ. ಹೃದಯ, ಕಿಡ್ನಿ, ಲಿವರ್ ಎಲ್ಲವೂ ಕೂಡ ಸರಿಯಾಗಿ ಫಂಕ್ಷನ್ ಆಗ್ತಾ ಇದೆ. ಸೊ ಲಂಗ್ಸ್ನಲ್ಲಿ ಒಂದು ಉಸಿರಾಟದ ಸಮಸ್ಯೆಯಿಂದಾಗಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ದೇವೇಗೌಡರು ಕೂಡ ಹೇಳಿದ್ರು. ಅದರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ, ರೇವಣ್ಣ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಸ್ವಲ್ಪ ತೀವ್ರವಾಗಿತ್ತು. ಈಗ 20-30% ಒಂಚೂರು ಉಸಿರಾಟದ ಒಂದು ತೊಂದರೆ ಹತೋಟಿಗೆ ಬರೋ ತರ ಸೂಚನೆಗಳು ಕಾಣ್ತಾ ಇದೆ. ವೈಯಕ್ತಿಕವಾಗಿ ಅವರು ಪಡ್ತಾ ಇದ್ದ ಪರಿಶ್ರಮ ಒಂದು 30-40 ಭಾಗ ಕಮ್ಮಿ ಆಗಿದೆ. ಅಂದರೆ ನೋಡೋದಕ್ಕೂ ಒಂಥರ ಸುಧಾರಿಸಿರೋ ಥರ ಕಾಣ್ತಾರೆ. ಮುಂದಿನ ಚಿಕಿತ್ಸೆ ನಡೆಯುತ್ತೆ. ಇದು ಭಾಳ ಟೈಮ್ ತಗೊಳ್ಳೋವಂಥ ಟ್ರೀಟ್ಮೆಂಟ್. 1-2 ದಿನದಲ್ಲಿ ಸುಧಾರಣೆ ಆಗೋ ಥರ ಕಾಣ್ತಾ ಇಲ್ಲ. ರಕ್ತ ಒತ್ತಡ, ನಾಡಿ ಮಿಡಿತ ಎಲ್ಲ ಕರೆಕ್ಟಾಗಿದೆ. ಯೂರಿನ್ ಔಟ್ಪುಟ್, ಏನೇನು ಬಾಡಿಲಿ ಪ್ರಕ್ರಿಯೆಗಳು ನಡೆಯುತ್ತೋ ಅದೆಲ್ಲನೂ ಚೆನ್ನಾಗೇ ನಡೀತಾ ಇದೆ. ಉಸಿರಾಟದ ಒಂದು ತೊಂದರೆ ಬಿಟ್ಟು ಫ್ಯಾಮಿಲಿ ನಮ್ಮ ಜೊತೆನೇ ಇದ್ದಾರೆ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸುಳ್ಳು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ. ಮಣಿಪಾಲ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಪ್ರಗತಿ, ಈಗ ಆರೋಗ್ಯ ಸ್ಥಿರವಾಗಿದೆ. ಡಾಕ್ಟರ್ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಏನೆಲ್ಲ ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಅಲ್ಲಿ? ಧನುಶ್ರೀ, ಇಲ್ಲಿ ಅವ್ರನ್ನ ಟ್ರೀಟ್ ಮಾಡ್ತಾ ಇರುವಂತಹ ವೈದ್ಯರ ತಂಡದ ಲೀಡೇ ಈ ಡಾಕ್ಟರ್ ಸತ್ಯನಾರಾಯಣ ಅವರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ನಿನ್ನೆಗಿಂತ ಇವತ್ತು ಸ್ವಲ್ಪ ಸುಧಾರಿಸಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಅಂದ್ರೆ ಕಳೆದ 3 ದಿನಗಳ ಹಿಂದೆ ಅವರು ಆಸ್ಪತ್ರೆಗೆ ದಾಖಲಾದಾಗ ತೀವ್ರವಾದಂತಹ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಆತಂಕಕರವಾದಂತಹ ವಾತಾವರಣ ಇತ್ತು. ಎಲ್ಲರೂ ಕೂಡ ಏನಾಗುತ್ತೆ ಅನ್ನುವಂತಹ ಭಯದಲ್ಲಿದ್ರು. ಆದ್ರೆ ಆ ಸಿಚುವೇಶನ್ ಸ್ವಲ್ಪ ಪ್ರಮಾಣದಲ್ಲಿ ಚೇತರಿಕೆ ಕಾಣ್ತಾ ಇದೆ. ಅಂದ್ರೆ ಅವರಿಗೆ ಏನ್ ಚಿಕಿತ್ಸೆ ಕೊಡ್ತಾ ಇದೀವಿ ಆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಅವರಿಗೆ ಹೃದಯದ ಸಮಸ್ಯೆ ಇಲ್ಲ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಕೇವಲ ಅವರಲ್ಲಿ ಕಾಡ್ತಾ ಇರುವಂತಹ ಸಮಸ್ಯೆ ಅಂದ್ರೆ ಅದು ರೆಸ್ಪಿರೇಟರಿ ರಿಲೇಟೆಡ್ ಸಮಸ್ಯೆ, ಅಂದ್ರೆ ಉಸಿರಾಟದ ಸಮಸ್ಯೆ ಅವರಲ್ಲಿ ಕಾಡ್ತಾ ಇದೆ. ಅದೊಂದು ಸಾಲ್ವ್ ಆದ್ರೆ ಬಹುತೇಕ ಸಾಲ್ವ್ ಆದಂಗೆ. ಆದ್ರೆ ಅದಕ್ಕೆ ಅವರು ಆಲ್ಮೋಸ್ಟ್ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೊಟ್ಟರು. ಜೊತೆಗೆ ಅವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ಕಡೆಯಿಂದನೂ ಕೂಡ ಒಂದು ಅಭಯವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಟೆನ್ಷನ್ ತಗೊಳ್ಬೇಡಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೀಟ್ಮೆಂಟ್ ಅನ್ನ ಕೊಡಿ, ಮಿಕ್ಕಿದ್ದೆಲ್ಲ ದಯವೆಚ್ಚ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಸತ್ಯನಾರಾಯಣ ಅವರು ಕೂಡ, ಅವರ ತಂಡವೂ ಕೂಡ ನುರಿತ ವೈದ್ಯರ ತಂಡ, ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತಹ ತಜ್ಞ ತಂಡ. ಸೊ ಅವರು ಕೂಡ ನಿರಂತರವಾಗಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಅವರ ಬೆಂಬಲಿಗರೆಲ್ಲರೂ ಕೂಡ ಬಂದು ಈಗ ಆಸ್ಪತ್ರೆಗೆ, ಈಗಾಗಲೇ ಕುಮಾರಸ್ವಾಮಿ ಅವರ ಬೆಂಬಲಿಗರಾಗ್ಲಿ ಅಥವಾ ದೇವೇಗೌಡರ ಬೆಂಬಲಿಗರಾಗ್ಲಿ ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಗೆ ಭೇಟಿ ನೀಡಿ ಚೆನ್ನಮ್ಮ ಅವರನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಷ್ಟೇ ಸಂಸದ ಸುಧಾಕರ್ ಅವರು ಕೂಡ ಆಸ್ಪತ್ರೆಯ ಒಳಭಾಗಕ್ಕೆ ಹೋದ್ರು. ಅವರ ಆರೋಗ್ಯ ಸ್ಥಿತಿಯನ್ನ ನೋಡೋದಕ್ಕೆ, ಈಗ ಕ್ಷೇಮವನ್ನು ವಿಚಾರಿಸೋದಕ್ಕೆ ಈಗ ಹೋಗಿರುವಂತದ್ದು. ಸೊ ಅವರ ಕುಟುಂಬಸ್ಥರು ಕೂಡ ಆಸ್ಪತ್ರೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ಒಂದಷ್ಟು ಜನ ಆಸ್ಪತ್ರೆಯಲ್ಲೇ ಇದ್ದಾರೆ. ಸದ್ಯಕ್ಕೆ ಆಸ್ ಆಫ್ ನೌ ವೈದ್ಯರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಚೇತರಿಕೆ ಕಾಣ್ತಾ ಇದ್ದಾರೆ ಅಂತ. ಇನ್ನೊಂದು ಗಮನಾರ್ಹವಾದ ವಿಚಾರ ಅಂತ ಅಂದ್ರೆ, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕೂಡ
ವೆಂಟಿಲೇಟರ್ನ ಅಳವಡಿಕೆ ಮಾಡಿಲ್ಲ ಅನ್ನುವಂತಹ ಇನ್ಫಾರ್ಮೇಶನ್ ಕೊಟ್ಟರು. ಅವ್ರೇನ್ ಸಹಜವಾಗಿ ಉಸಿರಾಡ್ತಾ ಇದಾರಲ್ಲ ಆ ಉಸಿರಾಟಕ್ಕೆ ಒಂದಷ್ಟು ಪೂರಕವಾದಂತಹ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇದೆ, ಏನ್ ಬೇಕೋ ಅದು ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ವೆಂಟಿಲೇಟರ್ ಅಲ್ಲಿ ಇಟ್ಟಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸತ್ಯನಾರಾಯಣ ಅವರು ಸದ್ಯ ಕೊಟ್ಟಿರುವಂತದ್ದು. ನಿನ್ನೆಗಿಂತ ಇವತ್ತು 20 to 30% ರಿಕವರ್ ಆಗ್ತಾ ಇದ್ದಾರೆ, ಸದ್ಯದ ಆರೋಗ್ಯ ಸ್ಥಿತಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಮುಂದೆ ಅವ್ರೇನಾದ್ರೂ ರಿಕವರಿ ಆಗ್ತಾರಾ, ರಿಕವರಿ ರೇಟ್ ಹೆಂಗಿದೆ ಅಂತ ಕೇಳಿದಾಗ ಅವರು ಅದೆಲ್ಲ ಭಗವಂತನಿಗೆ ಬಿಟ್ಟಿದ್ದು, ನಾವು ಟ್ರೀಟ್ಮೆಂಟ್ ಅಷ್ಟೇ ಕೊಡೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಗ್ಯಾರಂಟಿ ಕೊಟ್ಟಿಲ್ಲ, ಬಟ್ ಆರೋಗ್ಯ ಸದ್ಯದ ಮಟ್ಟಿಗೆ ಸ್ಥಿರ ಇದೆ ಅನ್ನುವಂತಹ ವಿಚಾರವನ್ನ ಹೇಳಿರುವಂತದ್ದು ಧನುಶ್ರೀ. ಪ್ರಗತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.